ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಒಂದು ಕಡೆ ಕೂತ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ ಅಂತನಾ? ಸುಮ್ಮನೆ ಕೂತಿದ್ದೆ, ವೀಡಿಯೋ ಸ್ಟಾರ್ಟ್ ಮಾಡೋಣ ಅನಿಸ್ತು. ತುಂಬ ದಿನ ಆಯಿತು ವೀಡಿಯೋ ಹಾಕಿದೆ. ಡೈಲಿ ಹಾಕೋಣ ಅನಿಸುತ್ತೆ. ದಿನ ವೀಡಿಯೋ ಹಾಕಿದಾಗ ನನಗೇನು ಅನಿಸುತ್ತೆ ಗೊತ್ತಾ, ನಾಳೆಯಿಂದ ಕಂಟಿನ್ಯೂಸ್ ಹಾಕಬೇಕು ಅಂತ. ಬಟ್ ಮನಸ್ಥಿತಿ ಹಾಗಿರೋದೇ ಇಲ್ಲ. ಸೊ ವೀಡಿಯೋಸ್ ಮಾಡಿದ್ದೀನಿ, ಒಂದು ವೀಕಿಂದನೂ ವೀಡಿಯೋಸ್ ಸ್ವಲ್ಪ ಮಾಡಿದ್ದೀನಿ. ಬಟ್ ಹಾಕೋಕ್ಕೆ ಆಗಿಲ್ಲ. ಮತ್ತು ಸ್ಪೆಷಲಿ ಏನು ಅಂದರೆ ಮಕ್ಕಳದ್ದು ಎಕ್ಸಾಮ್ಸ್ ಇತ್ತು ಇಬ್ರಿಗೂ. ಒಬ್ನಿಗೆ ಟೆಸ್ಟ್ ಇತ್ತು, ಮತ್ತೊಬ್ಬನಿಗೆ ಎಕ್ಸಾಮ್ ಇತ್ತು. ಇಂಟರ್ನಲ್ ಅಲ್ಲ, ಎಕ್ಸಾಮೇ ಫಸ್ಟ್ ಸೆಮ್ಮಿಂದು. ಸೊ ಹಾಗಾಗಿ ಅವ್ರ ಹಿಂದೆನೇ ಆಗುತ್ತೆ. ಫಸ್ಟ್ ಪ್ರಿಫರೆನ್ಸ್ ನಾನು ಅಲ್ಲೇ ಕೊಡೋದು. ಸೊ ಹಾಗಾಗಿ ನನಗೆ ಆಗಲೇ ಇಲ್ಲ. ಈಗ ಬೆಳಗ್ಗಿಂದ ಮಾಡೋಣ ಅನ್ಕೋತಾನೇ ಇದ್ದೀನಿ ವೀಡಿಯೋಸು. ಬಟ್ ಈಗ ತಿಂಡಿನೂ ಮಾಡಲಿಲ್ಲ ಬೆಳಗ್ಗಿಂದ. ಮಕ್ಕಳನ್ನ ಕಳಿಸಿ ಅವ್ರನ್ನ ಪ್ರಿಪೇರ್ ಮಾಡಿ ಕಳಿಸಿ ಬಾಕ್ಸ್ ಎಲ್ಲ ಕೊಟ್ಟು ಎಲ್ಲ ಆದಮೇಲೆ ಈಗ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಕೂತೆ. ಕೆಲಸ ಎಲ್ಲ ಮುಗೀತು. ಸ್ವಲ್ಪ ಪಾತ್ರೆ ಇದೆ ತೊಳಿಬೇಕು. ತಿಂಡಿನೂ ಮಾಡಿಲ್ಲ, ತಿಂಡಿ ಮಾಡಬೇಕು ಅಂತ ಅನಿಸ್ಲೇ ಇಲ್ಲ ಬೆಳಗ್ಗಿಂದ. ಸೊ ಈಗ ಅದಕ್ಕೆ ದೋಸೆ ಮಾಡಿದ್ದೆ. ಬನ್ನಿ ಕಿಚನ್ ಹೋಗೋಣ. ನೋಡಿ, ಪಾತ್ರೆ ಮಾತ್ರ ಇಟ್ಟಿದ್ದೀನಿ. ಸೊ ದೋಸೆ ಮಾಡಿದ್ದೆ. ದೋಸೆ ನನಗೆ ಅಂತ 2 ತೆಗೆದಿಟ್ಟಿದ್ದೆ. ಬಟ್ ನನಗೆ ತಿನ್ನೋಕ್ಕೆ ಮನಸ್ಸಾಗಲಿಲ್ಲ. ಬೇಳೆ ಸಾರಿತ್ತು, ಆಲೂಗಡ್ಡೆ ಪಲ್ಯ, ಅನ್ನ ಎಲ್ಲ ಇದೆ, ಎಲ್ಲ ರೆಡಿಯಾಗಿದೆ. ಬಟ್ ನಾನು ಒಂದು ಎಗ್ 2 ಎಗ್ ಮಾಡಿದ್ದೀನಿ. ಒಂದು ಮಕ್ಕಳು ಬಂದರೆ ತಿಂತಾರೆ, ಒಂದು ಎಗ್ ನಾನು ತಿನ್ನೋಣ ಅಂದ್ಕೊಂಡು. ಯಾವತ್ತೂ ತಿನ್ನಲ್ಲ ಹಾಗೆ. ಸೊ ಬಟ್ ಇವತ್ತೇನು ಅನಿಸ್ತಾ ಇದೆ, ಒಂದು ಎಗ್ ತಿನ್ನೋಣ ಸಾಕು ಅಂತ. ತಿಂಡಿ ಮಾಡೋಕ್ಕೆ ಮನಸ್ಸಿಲ್ಲ. ಸ್ವಲ್ಪ ಪಾತ್ರೆ ಇದೆ, ಮನೆ ಕೆಲಸ ಎಲ್ಲ ಮುಗ್ದಿದೆ, ಪಾತ್ರೆ ಇದೆ, ಬಟ್ಟೆ ಮಡಿಸ್ಬೇಕು. ಸೊ ಅದಕ್ಕೆ ಇಲ್ಲಿ ಬಂದ್ಕೊಂಡು ಕೂತ್ಕೊಂಡಿದ್ದೆ. ನಿಮ್ಮ ಮನೆಯಲ್ಲೆಲ್ಲ ಏನು ತಿಂಡಿ ಅಂತ ಹೇಳಿ. ಏನು ತಿಂಡಿ ಮಾಡಿದ್ರಿ? ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡ್ತಾಯಿದ್ದೀರಾ? ಸೊ ನೋಡಿ, ಇಲ್ಲಿ ಪಾಟ್ಸ್ ಎಲ್ಲ ತಂದು ವರ್ಷಗಟ್ಟಲೆ ಆಯಿತು. ಮಣ್ಣು ಸಿಗ್ತಿಲ್ಲ, ಒಳ್ಳೆ ಮಣ್ಣು ಬೇಕು ನನಗೆ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ಎಲ್ಲಾದರೂ ಒಳ್ಳೆ ಮಣ್ಣು ಸಿಕ್ಕಿದ್ರೆ ಹೋಗಿ ಹುಡುಕಿ ಬರ್ತಾಯಿದ್ದೀನಿ, ಸಿಗ್ತಾಯಿಲ್ಲ. ಸೊ ಇದು ತುಂಬಾ ಗಿಡಗಳು ಕೂಡ ಇದೆ. ಬಟ್ ನನಗೆ ಹಾಕೋಕ್ಕಾಗ್ತಾಯಿಲ್ಲ. ಅದರಲ್ಲೂ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಚಿಕ್ಕ ಪಾಟ್ಸ್ಗಳು, ದೊಡ್ಡ ಪಾಟ್ಸ್ಗಳು ಆಗಿದೆ. ಇವತ್ತು ಬಿಸಿಲು ನೋಡಿ, ಏನು ಬಿಸಿಲಿದೆ ನೋಡಿ ಇವತ್ತು. ಸರಿಯಾಗಿ ಬಿಸಿಲು. ಬೆಳಗ್ಗೆನೆ ಬಟ್ಟೆ ಎಲ್ಲ ತೊಳೆದು ಒಣ ಹಾಕಿದ್ದೀನಿ. ಈಗ ನೋಡೋಣ ಬಟ್ಟೆ ಒಣಗಿದೆಯಾ ನೋಡೋಣ ಬನ್ನಿ. ಏನು ಬಿಸಿಲು ನೋಡಿ, ಉರಿ ಅಂತ ಇದೆ ನೋಡಿ. ಬಟ್ಟೆ ಎಲ್ಲ ಒಣ ಹಾಕಿದ್ದೀನಿ, ಒಣಗೂ ಆಯಿತು. ಆ್ಯಕ್ಚುಲಿ ನಾನು ಇವತ್ತು ಬೇಗನೆ ಬಟ್ಟೆ ಮಿಷಿನ್ಗೆ ಹಾಕಿಬಿಟ್ಟೆ. ಮಾರ್ನಿಂಗ್ 6ಗೆ ಕೆಲಸ ಎಲ್ಲ ಬೇಗನೆ ಮುಗೀತು. ಬಟ್ ಒಂದು ಪ್ರಾಪರ್ ಟೈಪಲ್ಲಿ ಕೆಲಸ ಮುಗೀತಲ್ವ, ಆ ಟೈಪ್ ಇವತ್ತು ಮುಗೀತಿಲ್ಲ. ನನಗೆ ಯಾಕೋ ಮನಸ್ಸೇ ಅನಿಸ್ತಿಲ್ಲ. ಸೊ ಇಲ್ಲಾಂದರೆ ಒಂದು ಕಡೆಯಿಂದ ಮಾಡ್ಕೊಬರ್ತೀನಿ. ಬಟ್ ಇವತ್ತು ಎಲ್ಲ ಅರ್ಧಂಬರ್ಧ ಆಗ್ತಾಯಿದೆ. ಸಮಥಿಂಗ್ ಡಿಸ್ಟರ್ಬೆನ್ಸ್ ಮೈಂಡ್. ಮತ್ತು ಅಡುಗೆ ಮಾಡಬೇಕು. ಅಡುಗೆ ಈವ್ನಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ, ನೈಟಿಗೆ. ಇವತ್ತು ಬರೀ ಒಂದು ಸ್ವಲ್ಪ ಬೇರೆ ಕ್ಲಿಪ್ಸ್ಗಳು ಇದೆ, ಅದನ್ನು ಆ್ಯಡ್ ಮಾಡ್ತೀನಿ. ಅಂದರೆ 1 ವೀಕಿಂದ ಹೊರಗಡೆ ಹೋಗಿದ್ದು, ಮತ್ತು ನಾವು 1-2 ಕಡೆ ಹೋಗಿದ್ವಿ, ಅದೆಲ್ಲ ಇದೆ. ಸೊ ಅದು ಆ್ಯಡ್ ಮಾಡ್ತೀನಿ, ಓಕೆನಾ? ಎಲ್ಲ ಸರಿ ಇದ್ರೂ ಮನಸ್ಸೇನೋ ಒಂಥರ ಬೇಜಾರಿರುತ್ತೆ ಒಂದೊಂದು ಸರಿ. ಅದ್ರ ರೀಸನ್ನೇ ನಮಗೆ ಗೊತ್ತಿರಲ್ಲ, ಆ ಟೈಪಲ್ಲಿ ಬೇಜಾರಿರುತ್ತೆ. ಯಾಕೆ ಅಂತಲೇ ನಾವು ಅನ್ಕೋತಿರ್ತೀವಿ, ಯಾಕೆ ನಮಗೆ ಇಷ್ಟು ಬೇಜಾರಾಗ್ತಾಯಿದೆ, ಯಾಕೆ ಗೊತ್ತೇ ಇರಲ್ಲ. ಬಟ್ ಯಾವ ಕೆಲಸದಲ್ಲೂ ನಮಗೆ ಮನಸ್ಸಿರಲ್ಲ ಅಲ್ವಾ? ಸೊ ನನಗೆ ತುಂಬ ಹಾಗಾಗೋದು. ಸ್ವಲ್ಪ ಮನಸ್ಸು ಚೆನ್ನಾಗಿದ್ರೂ ಆರಾಮಾಗಿ ಕೆಲಸ, ಸ್ಪೆಷಲಿ ನನ್ನ ಕೆಲಸ, ನನ್ನ ಮಕ್ಳ ಕೆಲಸ. ಮತ್ತು ಎಷ್ಟೇ ಬೇಜಾರಿರಲಿ, ಎಷ್ಟೇ ಹುಷಾರಿಲ್ಲದೆ ಇರಲಿ, ಹಂಗೆ ನಾನು ತುಂಬಾ ಪೇಷಂಟ್ ಆದರೆ ಮಾತ್ರ ಮಲ್ಕೋತೀನಲ್ಲದೆ, ನನ್ನ ಮಕ್ಳ ಕೆಲಸ ಅಂತೂ ನಾನು ಸರಿಯಾಗಿ ಅದು ಹೇಗಿದೆ ಅದನ್ನ ಕಂಪ್ಲೀಟಾಗಿ ಮಾಡಬೇಕು ಅಂತಲೇ ಅನ್ಕೋತೀನಿ. ಮತ್ತು ಎಲ್ಲದಕ್ಕೂ ಮತ್ತೆ ಪ್ರಿಫರೆನ್ಸ್ ಕೊಡೋದು ನಾನು. ಅವರು ಊಟ, ಅವ್ರ ತಿಂಡಿ, ಅವ್ರ ಓದು, ಅವ್ರ ಟೈಮಿಂಗ್ಸಲ್ಲಿ ಯಾವುದು ಸ್ವಲ್ಪನೂ 5 ನಿಮಿಷ ಆ ಕಡೆ ಈ ಕಡೆ ಆಗಬಾರ್ದು ಅಂತ ಅನ್ಕೋತೀನಿ. ಪ್ರತಿಯೊಬ್ಬರು ಮದರ್ಸು ಹಾಗೆ ಅನ್ಕೋತೀನಿ ನಾನು. ಬಟ್ ನಾನು ಸ್ವಲ್ಪ ಜಾಸ್ತಿನೇ ಮೂವ್ ಆಗ್ತೀನಿ ಆ ವಿಷಯದಲ್ಲಿ. ಸೊ ಅವ್ರು ಸ್ಕೂಲಿಗೆ ಹೋಗಿ ಅವ್ರು ಬರೋ ಅಷ್ಟರಲ್ಲಿ ನನ್ನ ಕೆಲಸ ಮುಗಿಬೇಕು ಅನ್ಕೋತೀನಿ. ಸೊ ಅವ್ರ ಕೆಲಸ ಮುಗಿದ್ಮೇಲೆ ನನ್ನ ಮನೆ ಕೆಲಸ ನಾನು ಮುಗಿಸ್ಕೋಬೇಕು ಅನ್ಕೋತೀನಿ. ಸೊ ಹಾಗೆ ಮೋಸ್ಟ್ಲಿ ನಾನು ಕುಕ್ಕಿಂಗ್ ವಿಡಿಯೋ ನೆಕ್ಸ್ಟ್ ನಾಳೆಯಿಂದ ಹಾಕ್ತೀನಿ. ಇವತ್ತೇನು ಕುಕ್ಕಿಂಗ್ ನೋಡ್ತೀನಿ ನಾನು. ಕುಕ್ಕಿಂಗ್ ಮಾಡೋಕ್ಕಾದರೆ ಇವತ್ತು ಚಿಕನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ ವಿಡಿಯೋನ ನೆಕ್ಸ್ಟ್ ನಾಳೆ ವಿಡಿಯೋದಲ್ಲಿ ಆ್ಯಡ್ ಮಾಡ್ಕೋತೀನಿ.
ಮತ್ತು ನಾನು ಹೇಳಿದ್ನಲ್ಲ, ನಾನು ವೀಡಿಯೋಸ್ ಎಲ್ಲ ಮಾಡಿದ್ದೀನಿ, ಹೋಗಿದ್ವಿ ಅಂತ ಹೇಳಿ. ಸೊ 4-5 ಡೇಸ್ ಬ್ಯಾಕ್ ಹೋಗಿದ್ವಿ. ನನ್ನ ತಮ್ಮನ ರೆಸ್ಟೋರೆಂಟು, ನನ್ನ ಕಸಿನ್ ಬ್ರದರು. ಸೊ ಅಲ್ಲಿ ಪಾರ್ಟಿ ಇತ್ತು, ಫ್ಯಾಮಿಲಿ ಪಾರ್ಟಿ, ಒಂದು 40-50 ಮೆಂಬರ್ಸಿಂದು. ಸೊ ನಾವು ಹೋಗಿದ್ವಿ, ನಮಗೂ ಇನ್ವೈಟ್ ಮಾಡಿದರು. ನಾನು ಮಕ್ಕಳು ಹೋಗಿದ್ವಿ. ನೈಟು 8 ಟೈಮಲ್ಲಿ ನನ್ನ ತಮ್ಮ ಬಂದ ನೋಡಿ. ಸೊ ಇವನೇ ನಡೆಸ್ತಾ ಇರೋದು ಈಗ. ಇದು 4-5 ಇಯರ್ಸಿಂದ ಇದೆ, ಐ ಲವ್ ಚಿಕ್ಕಮಂಗ್ಳೂರು ಅಂತ ಹೇಳಿ. ಸೊ ಇದು ಸಿರಿ ಹೋಗ್ತೀವಲ್ವ, ಆ ಕಡೆನೇ ಇರೋದು. ನಾನು ನನ್ನ ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ, ಸಿರಿದು, ಚಿಕ್ಕಮಂಗ್ಳೂರಿಗೆ ಬಂದವರು ಫಸ್ಟು ಸಿರಿನೇ ನೋಡೋದು. ಸೊ ಅದ್ರ ಪಕ್ಕನೇ ಇದೆ ಇದು. ಫಸ್ಟ್ ಗಾಂಧಿ ಪಾರ್ಕು, ನಂತರ ಐ ಲವ್ ಚಿಕ್ಕಮಂಗ್ಳೂರು, ನಂತರ ಮತ್ತೆಲ್ಲ ಟೂರಿಸ್ಟ್ ಪ್ಲೇಸ್ಗಳು ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಯಾರು ಬಂದರೂ ಕೂಡ ಒಂದ್ಸಲ ವಿಸಿಟ್ ಕೊಡಿ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ನನ್ನ ಬ್ರದರಿಂದು ಓನ್ ರೆಸ್ಟೋರೆಂಟ್ ಅವ್ನು ನಡೆಸ್ತಾ ಇರೋದು. 4-5 ಇಯರ್ಸಿಂದ ಇದ್ದರೂ ಕೂಡ ಅದು ನಾವು ಹೋಗಿರಲಿಲ್ಲ. ಒಂದ್ಸಲ ಏನೋ ವಿಸಿಟ್ ಕೊಟ್ಟಿದ್ವಿ ಮಕ್ಕಳ ಜೊತೆ. ಬಟ್ ಈಗ ಓನಾಗಿ ಮಾಡ್ತಾಯಿದ್ದಾನೆ ನನ್ನ ತಮ್ಮನೇ, ನನ್ನ ಬ್ರದರು. ಸೊ ಅವನೇ ನಡೆಸ್ತಾ ಇದ್ದಾನೆ. ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾನೆ. ಆ್ಯಕ್ಚುಲಿ ಅದನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾನೆ. ಸೊ ಅದು ಸ್ಟಾರ್ಟಾಗಿ ಈಗ ಇವನು ಸ್ಟಾರ್ಟ್ ಮಾಡಿ ಈಗಾಗಲೇ 2 ಮಂತ್ಸ್ ಆಯಿತು. ನಾನು ಈಗಲೇ ಬಂದಿದ್ದು ಫಸ್ಟ್ ಟೈಮು. ನಾನೊಂದು 2 ಇಯರ್ಸ್ ಬ್ಯಾಕ್ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೆ. ಸೊ ಆವಾಗ ಒಂದು ಸ್ವಲ್ಪ ಇಲ್ಲಿ ಬಂದು ಹೋಗಿದ್ವಿ. ಅದು ಡೇ ಟೈಮಲ್ಲಿ ಬಂದಿದ್ವಿ. ಒಂದ್ಸಲ ಡೇ ಟೈಮಲ್ಲಿ ಬರ್ತೀನಿ. ಯಾರಾದರೂ ಚಿಕ್ಕಮಗಳೂರಿಗೆ ಬಂದರೆ ಟೂರಿಗೆ ಅಂತ ಹೇಳಿ, ಸೊ ಇಲ್ಲೊಂದ್ಸಲ ವಿಸಿಟ್ ಕೊಡಿ. ಫುಡ್ಡೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಫುಡ್ಡೆಲ್ಲ. ಮಕ್ಕಳು ತುಂಬ ಎಂಜಾಯ್ ಮಾಡಿದರು, ನಾವು ಕೂಡ ತುಂಬ ಚೆನ್ನಾಗಿ ಎಂಜಾಯ್. ಅಂದರೆ ನಾನು ಇಲ್ಲಿ ಮ್ಯೂಸಿಕೆಲ್ಲ ಕೊಡೋ ಹಾಗಿಲ್ಲ ಅಲ್ವಾ, ಸೊ ಕಾಪಿರೈಟ್ ಬರುತ್ತೆ. ಮ್ಯೂಸಿಕೆಲ್ಲ ಹಾಕಿದ್ರು. ತುಂಬ ಚೆನ್ನಾಗಿತ್ತು. 8 ಹೋದವರು 11 ತನಕ ಅಲ್ಲೇ ಇದ್ವಿ. ಖುಷಿ ಆಯಿತು ಆ್ಯಕ್ಚುಲಿ. ನೈಟ್ ಟೈಮ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೋಸ್ಟ್ಲಿ ನಾನು ಒಂದು ಸ್ವಲ್ಪ ದಿನ ಬಿಟ್ಟು ಬರ್ತೀನಿ ಡೇ ಟೈಮು. ಆವಾಗ ನಿಮಗೆ ಹೇಳ್ತೀನಿ ಇದು ಎಲ್ಲಿ ಬರುತ್ತೆ ಅಂತ ಹೇಳಿ, ಸರಿಯಾದ ಪ್ರಾಪರ್ ಪ್ಲೇಸ್ ಹೇಳ್ತೀನಿ, ಮತ್ತು ಅಡ್ರೆಸ್ ಕೂಡ ಹೇಳ್ತೀನಿ. ಸೊ ಬನ್ನಿ ಒಂದ್ಸಲ ವಿಸಿಟ್ ಮಾಡಿ. ಯಾರು ಕೇಳಿದರೂ ಹೇಳ್ತಾರೆ ಐ ಲವ್ ಚಿಕ್ಕಮಂಗ್ಳೂರು ಎಲ್ಲಿರೋದು ಅಂತ ಹೇಳಿದರೆ ಕರ್ಕೊಬಂದು ತೋರಿಸ್ತಾರೆ, ಎಲ್ಲಿ ಯಾವ ರೆಸ್ಟೋರೆಂಟ್ ಬರುತ್ತೆ ಅಂತ ಹೇಳಿದರೆ. ಬನ್ನಿ ಒಂದ್ಸಲ ವಿಸಿಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಖುಷಿ ಆಯಿತು. ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದರು. ನೀವು ಬನ್ನಿ, ಎಂಜಾಯ್ ಮಾಡಿ, ಎಲ್ಲರೂ ಬನ್ನಿ. ಯಾರ್ಯಾರು ನನ್ನ ವೀಡಿಯೋಸ್ ನೋಡ್ತಾರೋ ಅವರೆಲ್ಲ ಒಂದ್ಸಲ ಇಲ್ಲಿ ವಿಸಿಟ್ ಮಾಡಲಿಕ್ಕೆ ಟ್ರೈ ಮಾಡಿ. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಮಗೋಸ್ಕರನೇ ಫುಡ್ಡೆಲ್ಲ ರೆಡಿ ಮಾಡಿಸಿದ್ರು ನನ್ನ ತಮ್ಮ. ಸೊ ಬನ್ನಿ ಎಲ್ಲರೂ. ಆ್ಯಕ್ಚುಲಿ ಎಲ್ಲನೂ ಕ್ಯಾಪ್ಚರ್ ಮಾಡಲಿಕ್ಕಾಗಲ್ಲ, ಯಾಕೆ ಅಂದರೆ ಲೇಡೀಸ್ ಇದ್ದರು. ಸೊ ಇಲ್ಲಿ ನೋಡಿ, ನಾನು ಇದೇನು ಅಂತ ತುಂಬ ಸೂಕ್ಷ್ಮವಾಗಿ ನೋಡ್ತಾ ಇದ್ದೀನಿ. ಚೆನ್ನಾಗಿ ಕಾಣ್ತಿದೆಯಲ್ವ ಈ ಪಾಟಲ್ಲಿ. ಆ ಪಾಟ್ ಕೂಡ ತುಂಬ ಚೆನ್ನಾಗಿತ್ತು. ನಾನು ತುಂಬ ಅಬ್ಸರ್ವ್ ಮಾಡ್ತೀನಿ ಇದನ್ನೆಲ್ಲ. ಸೊ ಅದೇನು ಗೊತ್ತಾ, ಆನಿಯನ್ ಹಾಕಿರೋದು, ಅದರದ್ದು ಗಿಡ ಬಂದಿದೆ. ಸೊ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅದು 2 ಕಡೆನೂ ಇಟ್ಟಿದ್ದಾರೆ, 2 ಕಡೆನೂ ಆನಿಯನ್ ಹಾಕಿಬಿಟ್ಟಿದ್ದಾರೆ. ಅದು ತುಂಬಾ ಒಂಥರ ಡಿಫ್ರೆಂಟಾಗಿ ಕಾಣ್ತಾಯಿತ್ತು. ಸೊ ಅದನ್ನ ಅಬ್ಸರ್ವ್ ಮಾಡ್ಕೊಂಡು ನಾನು ಅಂದ್ಕೊಂಡೆ, ನಾನು ಹಾಕ್ಬೇಕು ಹಿಂಗೆ ಅಂಥೇಳಿ ಅಂಥದ್ದೇ ಪಾಟ್ ತಂದು. ಸೊ ನಮಗೋಸ್ಕರ ತುಂಬ ಥರದ ಫುಡ್ಗಳೆಲ್ಲ ರೆಡಿಯಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಫುಡ್ಡು ಕೂಡ. ಇಲ್ಲಿ ಈಗಿರೋ ಕುಕ್ಕು ತುಂಬ ಚೆನ್ನಾಗಿ ಕುಕ್ಕಿಂಗು ಅವ್ರದ್ದು ತುಂಬ ಚೆನ್ನಾಗಿತ್ತು. ಸೊ ನೋಡಿ, ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಖುಷಿಯಾಯಿತು. ಫುಡ್ಡು ಕೂಡ ತುಂಬ ಚೆನ್ನಾಗಿತ್ತು. ಬಫೆ ಸಿಸ್ಟಮಲ್ಲಿ ತುಂಬ ಚೆನ್ನಾಗಿತ್ತು. ಇದೆಲ್ಲ ನನ್ನ ತಮ್ಮನೇ ಫ್ಯಾಮ್ಲಿಗೋಸ್ಕರನೇ ಮಾಡಿಸಿರೋದು ಸಪ್ರೇಟಾಗಿ. ನನ್ನ ಮಗನ ಹತ್ರ ಕೊಟ್ಟಿದ್ದೆ ವಿಡಿಯೋ ಮಾಡು ಅಂತ ಹೇಳಿ. ಸೊ ಮಕ್ಕಳು ಖುಷಿ ನೋಡೋದೇ ತುಂಬ ಚೆನ್ನಾಗಿರುತ್ತೆ. ಸೊ ಆ್ಯಕ್ಚುಲಿ ಹಾಗಾಗಿ ಖುಷಿ ಆಯಿತು, ತುಂಬಾ ಖುಷಿ ಆಯಿತು. ಹೆಂಗೆ ಟೈಮ್ ಹೋಯ್ತಂತಲೇ ಗೊತ್ತಾಗಲಿಲ್ಲ. ಸೊ ಈಗ ನಾನು ಊಟ ಮಾಡೋಕ್ಕೆ ಕೂತಿದ್ದೀನಿ. ಸೊ ಇದು ನನಗಿಷ್ಟ ಆಯಿತು. ಆ್ಯಕ್ಚುಲಿ ಏನು ಗೊತ್ತಾ, ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಕ್ತು. ಎಲ್ಲಾದ್ರೂ ನಾನು ತುಂಬ